ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಾಸಕ ಗಣೇಶ್ನನ್ನ ಬಂಧಿಸಿ ನಿಮ್ಮ ಪೌರುಷ ತೋರಿಸಿ ರವಿ ಪೂಜಾರಿ ಬಂಧನ ಸರ್ಕಾರದ ಹೆಗ್ಗಳಿಕೆ ಅನ್ನುವಂತ ಸಿಎಂ ಹೇಳಿಕೆಗೆ ಬಿಜೆಪಿ ತಿರುಗೇಟು ನೀಡಿದೆ. ಮೊದಲು ಗಣೇಶ್ನನ್ನ ಬಂಧಿಸಿ ಪೌರುಷ ತೋರಿಸುವಂತೆ ಬಿಜೆಪಿ ಟ್ವೀಟ್ ಮಾಡಿದೆ. ಬಿಜೆಪಿ ಟ್ವೀಟ್ಗೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಟಾಂಗ್ ನೀಡಿದ್ದಾರೆ. ನನ್ನನ್ನು ಅಣ್ಣ ಅಂತ ಸಂಬೋಧಿಸಿದ್ದಕ್ಕೆ ಧನ್ಯವಾದ. ನನಗೆ ಟ್ವೀಟ್ ಮಾಡಿರುವ ಬಿಜೆಪಿಗೆ ಶೀಘ್ರದಲ್ಲೇ ಸಿಹಿ ಸುದ್ದಿ ತಿಳಿಸುತ್ತೇನೆ. ಮೈಸೂರಿನ ಸುತ್ತೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ರವಿ ಪೂಜಾರಿ ಬಂಧನಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಹೆಗ್ಗಳಿಕೆ ಅನ್ನುವಂತ ಮಾತನ್ನು ಸಿಎಂ ಹೇಳಿದ್ರು. ಇದಕ್ಕೆ ಬಿಜೆಪಿ ತಿರುಗೇಟನ್ನು ನೀಡಿದೆ. ಮೊದಲು ಹಲ್ಲೆ ಮಾಡಿ ಕಣ್ಮರೆಯಾಗಿರುವಂತಹ ಗಣೇಶ್ನನ್ನ ಬಂಧಿಸಿ ಪೌರುಷ ತೋರಿಸುವಂತೆ ಬಿಜೆಪಿ ಟ್ವೀಟ್ ಮಾಡಿದೆ. ಬಿಜೆಪಿ ಟ್ವೀಟ್ಗೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಟಾಂಗ್ ನೀಡಿದ್ದಾರೆ. ನನ್ನನ್ನು ಅಣ್ಣ ಅಂತ ಸಂಬೋಧಿಸಿದ್ದಕ್ಕೆ ಧನ್ಯವಾದ. ನನಗೆ ಟ್ವೀಟ್ ಮಾಡಿರುವ ಬಿಜೆಪಿಗೆ ಶೀಘ್ರದಲ್ಲೇ ಸಿಹಿ ಸುದ್ದಿ ತಿಳಿಸುತ್ತೇನೆ ಅಂತ ಮೈಸೂರಿನ ಸುತ್ತೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಗಣೇಶನ್ನು ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಾಗಿದೆ. ಕಾನೂನು ವ್ಯಾಪ್ತಿಯ ಒಳಗೆ ಯಾರೇ ತಪ್ಪು ಮಾಡಿದ್ರು ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅದಕ್ಕೆ ಒಂದು ರೀತಿ ರಿವಾಜ್ಗಳಿರ್ತವೆ. ಇವತ್ತು ಸರ್ಕಾರದಲ್ಲಿ ಈಗಾಗಲೇ ಕೇಸ್ ಏನು ಬುಕ್ ಆಗಿದೆ. ಅಧಿಕಾರಿಗಳು ಅದರ ಬಗ್ಗೆ ಈಗಾಗಲೇ ಕ್ರಮ ವಹಿಸ್ಕೊಂಡಿದ್ದಾರೆ. ಅವ್ರಿಗೇನು ಯಾವ ಅನುಮಾನ ಬೇಡ. ನಾನು ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥವನ್ನಲ್ಲ. ಯಾರೇ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರಿಗೆ ನಾನು ಅಧಿಕಾರದ ಕುರ್ಚಿಯನ್ನು ಭದ್ರವಾಗಿ ಇಟ್ಕೋಬೇಕು ಅಂತ ಹೇಳಿ ರಾಜಿಗೆ ಒಳಗಾಗೋದಿಲ್ಲ. ಗಣೇಶನ್ನು ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಾಗಿದೆ. ಕಾನೂನು ವ್ಯಾಪ್ತಿಯ ಒಳಗೆ ಯಾರೇ ತಪ್ಪು ಮಾಡಿದ್ರು ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅದಕ್ಕೆ ಒಂದು ರವಿ ಪೂಜಾರಿ ಅಕ್ರಮ ಚಟುವಟಿಕೆಗಳು ಯಾವಾಗಲಿಂದ ಪ್ರಾರಂಭ ಆಗಿತ್ತು? 2001ನೇ ಇಸ್ವಿಯಿಂದ ಪ್ರಾರಂಭ ಆದಂಥದ್ದು. ಬಿಜೆಪಿಯವರು 5 ವರ್ಷ ರಾಜ್ಯ ಆಳಿದ್ರಲ್ಲ. ಬಿಜೆಪಿಯ ನನ್ನನ್ನು ಅಣ್ಣ ಅಂತ ಅಟ್ಲೀಸ್ಟ್ ಅಷ್ಟಾದ್ರೂ ಗೌರವ ಕೊಟ್ಟು ಬಿಜೆಪಿಯವರು ಏನು ಟ್ವೀಟ್ ಮಾಡಿದ್ದಾರೆ. ಆ ಬ್ರದರ್ಗೆ ನಾನು ಹೇಳ್ತಕ್ಕಂಥದ್ದು, ನೀವು 5 ವರ್ಷ ಇದ್ರಲ್ಲಪ್ಪ, ನೀವೇನು ಮಾಡಿದ್ರಿ? ಅಟ್ಲೀಸ್ಟ್ ನಾನೀಗ ರವಿ ಪೂಜಾರಿ ಎಲ್ಲೋ ಹೊರಗಡೆ ಇರ್ತಕ್ಕಂಥವನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಕಳೆದ 6 ತಿಂಗಳಿಂದ ಅಲ್ಲಿಯ ಸರ್ಕಾರದ ಜೊತೆ ನಮಗೆ ಬಂದಂಥ ಮಾಹಿತಿಗಳ ಆಧಾರದ ಮೇಲೆ ನಿರಂತರ ಸಂಪರ್ಕದಲ್ಲಿ ನಮ್ಮ ಅಧಿಕಾರಿಗಳೇನು ಕೆಲಸ ಮಾಡಿದ್ದಾರೆ. ರವಿ ಪೂಜಾರಿ ಅಕ್ರಮ ಚಟುವಟಿಕೆಗಳು ಯಾವಾಗಲಿಂದ ಪ್ರಾರಂಭ ಆಗಿತ್ತು? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಬಿಜೆಪಿಯ ಟ್ವೀಟ್ಗೆ ಸಿಎಂ ಕುಮಾರಸ್ವಾಮಿ ತಿರುಗೇಟನ್ನು ನೀಡಿದ್ದಾರೆ. ಸೊ ಯಾವ ರೀತಿ ಬಿಜೆಪಿ ಅವರ ಟ್ವೀಟ್ಗೆ ಕುಮಾರಸ್ವಾಮಿ ಅವರು ತಿರುಗೇಟು ನೀಡಿದ್ದಾರೆ, ಏನಿದೆ ಡೀಟೇಲ್ಸ್? ಖಂಡಿತ ಲಿಖಿತ, ಈಗಾಗಲೇ ಏನು ಅಣ್ಣ ಕುಮಾರಣ್ಣ ರವಿ ಪೂಜಾರಿಯನ್ನ ಬಂಧಿಸಿ ಸಮ್ಮಿಶ್ರ ಸರ್ಕಾರವೇ ಈ ಒಂದು ಕೆಲಸ ಮಾಡಿದೆ ಅಂತ ಹೇಳಿ ಏನ್ ಬಿಗ್ತಾ ಇದ್ದೀರಾ. ಸೊ ಕಂಪ್ಲಿ ಗಣೇಶನನ್ನು ಕೂಡ ಬಂಧಿಸಿ ನಿಮ್ಮ ಪೌರುಷ ತೋರಿಸಿ ಅನ್ನೋ ಒಂದು ಟ್ವೀಟ್ಗೆ ಬಿಜೆಪಿ ಟ್ವೀಟ್ಗೆ ಈಗಾಗಲೇ ಧನ್ಯವಾದಗಳನ್ನ ಅರ್ಪಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅಣ್ಣ ಅಂತೇನು ಒಂದು ಪದ ಬಳಕೆಯನ್ನ ಮಾಡಿದರೆ ಅದಕ್ಕೆ ಧನ್ಯವಾದನ ಅರ್ಪಿಸಿದ್ದಾರೆ. ಮಾತ್ರ ಅಲ್ಲ, ಈ ಒಂದು ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಒಂದು ಬಿಡುವ ಒಂದು ಪ್ರಶ್ನೆ ಬರೋದಿಲ್ಲ. ಅವರಿಗೆ ಶೀಘ್ರವಾಗಿ ಅವರನ್ನ ಬಂಧಿಸುವ ಕೆಲಸವನ್ನ ಮಾಡ್ತೇವೆ. ಜೊತೆಗೆ ಬಿಜೆಪಿ ಅವರ ಒಂದು ಟ್ವೀಟ್ಗೆ ಒಂದು ಸಿಹಿ ಸುದ್ದಿಯನ್ನು ಒಂದು ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಬಿಜೆಪಿ ಅವಧಿಯಲ್ಲಿ ಯಾರು ಕೂಡ ರವಿ ಪೂಜಾರಿಯನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಆದ್ರೆ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಿರಂತರವಾದಂತ ಒಂದು ಸಂಪರ್ಕವನ್ನ ವಿದೇಶ ಒಂದು ಇಲಾಖೆಗಳ ಜೊತೆಗೆ ಇಟ್ಕೊಂಡು ಅವ್ರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಹಾಗಾಗಿ ಶೀಘ್ರವಾಗಿ ಒಂದು ಕಂಪ್ಲಿ ಗಣೇಶನನ್ನ ಬಂಧಿಸುವ ಒಂದು ಕೆಲಸವನ್ನ ಮಾಡಿ ಬಿಜೆಪಿ ಅವರಿಗೆ ಒಂದು ಸಿಹಿ ಕೊಡ್ತೇನೆ ಅನ್ನೋ ಒಂದು ಮಾತುಗಳನ್ನ ಇಲ್ಲಿ ಸ್ಪಷ್ಟಪಡಿಸಿರುವಂತದ್ದು. ಜೊತೆಗೆ ಬಿಜೆಪಿಯ ಒಂದು ಕೇಂದ್ರ ಬಜೆಟ್ಗೂ ಕೂಡ ಇಲ್ಲಿ ವ್ಯಂಗ್ಯವಾಡಿರುವಂತದ್ದು. ಲಿಖಿತ, ಓಕೆ, ಧನ್ಯವಾದ ಮಾಹಿತಿಗಾಗಿ ಸುರೇಶ್.